ಯಾವ ವ್ಯಕ್ತಿಯನ್ನ ದೇವರು ಉಪಯೋಗಿಸುತ್ತಾನೆ. ನೋಡೋಣ ಯಾವ ವ್ಯಕ್ತಿನ ದೇವರು ಆಶೀರ್ವದಿಸ್ತಾನೆ. ನೋಡೋಣ ದೇವರ ವಾಕ್ಯದಿಂದ ಯಾವ ವ್ಯಕ್ತಿನ ದೇವರು ಆಶೀರ್ವದಿಸ್ತಾನೆ, ಯಾವ ವ್ಯಕ್ತಿನ ದೇವರು ಉಪಯೋಗಿಸ್ತಾನೆ. ಓಕೆ, 1ನೇ ಅರಸುಗಳು ಬರೆದ ಪುಸ್ತಕ 18ನೇ ಅಧ್ಯಾಯ 21ನೇ ವಚನ. ನನ್ನ ಜೊತೆ ಹೇಳ್ರಿ ಎಲ್ಲರೂ. ಎಲಿಯನು ಎಲ್ಲ ಜನರ ಬಳಿಗೆ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ 2 ಮನಸ್ಸುಳ್ಳವರಾಗಿರುವಿರಿ ಅಂದನು. ಸಾಕು ಮಗನಿ ಮಗಳೇ, ಸಹೋದರ ಸಹೋದರಿ, ಎಲಿಯನ ಕಾಲದ ಜನ ದೇವ್ರಿಗೆ ಸ್ತೋತ್ರ 2 ಮನಸ್ಸುಳ್ಳವರಾಗಿದ್ದಾರಂತೆ. ಎಷ್ಟು ಮನಸ್ಸುಳ್ಳವರಾಗಿದ್ದಾರೆ? ಈ ಕಡೆ ದೇವರನ್ನು ಹಿಂಬಾಲಿಸ್ತಾ ಇದ್ದಾರೆ, ಆ ಕಡೆ ಬಾಳನನ್ನು ಹಿಂಬಾಲಿಸ್ತಾ ಇದ್ದಾರೆ. ಈ ಕಡೆ ಯೆಹೋವನನ್ನು ಫಾಲೋ ಮಾಡ್ತಾ ಇದ್ದಾರೆ, ಆ ಕಡೆ ಲೋಕವನ್ನು ಫಾಲೋ ಮಾಡ್ತಾ ಇದ್ದಾರೆ. ಇದು ನೋಡಿ, ಆ ಜನರನ್ನು ನೋಡಿ, ಆ ಜನರು ಈ ರೀತಿಯಾಗಿ ಆ ಕಡೆ ಯೆಹೋವನನ್ನು ಹಿಂಬಾಲಿಸೋದು, ಈ ಕಡೆ ಸೈತಾನನನ್ನು ಹಿಂಬಾಲಿಸೋದು, ಆ ಕಡೆ ಯೆಹೋವನನ್ನು ಹಿಂಬಾಲಿಸೋದು, ಈ ಕಡೆ ಲೋಕನ ಹಿಂಬಾಲಿಸೋದು ನೋಡಿ ಎಲಿಯನಿಗೆ ತಟ್ಕೊಳ್ಳಕ್ಕಾಗ್ಲಾರ್ದೆ ಕೋಪ ಬಂದು, ಸಿಟ್ಟು ಬಂದು ಹೇಳ್ತಾನೆ ಆ ಜನರಿಗೆ, ನೀವು ಎಲ್ಲಿವರೆಗೂ ಇನ್ನು 2 ಮನಸ್ಸುಳ್ಳವರಾಗಿರ್ತೀರಿ? ಇನ್ನು ಎಲ್ಲಿವರೆಗೂ ನೀವು ಆ ಕಡೆ ದೇವ್ರನ್ನ ಹಿಂಬಾಲಿಸ್ತೀರಿ, ಈ ಕಡೆ ಲೋಕನ ಹಿಂಬಾಲಿಸ್ತಾ ಇದ್ರಿ? ಎಲ್ಲಿವರೆಗೂ 2 ಜೀವಿತ? ಎಲ್ಲಿವರೆಗೂ 2 ಮನಸ್ಸು? ಎಲ್ಲಿವರೆಗೂ 2 ಬುದ್ಧಿ? ಎಲ್ಲಿವರೆಗೂ 2 ಜೀವಿತ ಅಂತೇಳಿ ಎಲಿಯನು ಅವ್ರನ್ನ ಖಂಡಿಸ್ತಾ ಇದ್ದಾರೆ. ಅದಕ್ಕೆ ನೀವು ನಂಬ್ತೀರಾ? ಆ ರೀತಿ ಆ ಕಡೆ ಯೆಹೋವನನ್ನು ಹಿಂಬಾಲಿಸೋದು, ಈ ಕಡೆ ಲೋಕನ ಹಿಂಬಾಲಿಸೋದು, ಆ ಕಡೆ ಯೆಹೋವನನ್ನು ಹಿಂಬಾಲಿಸೋದು, ಈ ಕಡೆ ಸೈತಾನನನ್ನು ಹಿಂಬಾಲಿಸೋದು. ಈ ರೀತಿ ಮಾಡಿದ್ದಕ್ಕೆ ದೇವರಿಗೆ ಕೋಪ ಬಂದು, ದೇವರಿಗೆ ಬೇಸರ ಆಗಿ ಏನ್ ಮಾಡ್ತಾನೆ? 3 ವರ್ಷ 6 ತಿಂಗಳು ಮಳೆ ಬರ್ದಂಗೆ ದೇವ್ರು ಏನ್ ಮಾಡ್ತಾನೆ? ತಡಿತಾನೆ. ಗಮನಿಸಬೇಕು. ಇದರಿಂದ ಒಂದು ವಿಷಯ ನಮಗೆ ಅರ್ಥ ಆಗುತ್ತೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಇವತ್ತು ನಾವು ಸಹ ದೇವರಿಗೆ ಸ್ತೋತ್ರ, ಈ ಕಡೆ ದೇವ್ರನ್ನ ಹಿಂಬಾಲಿಸೋದು, ಆ ಕಡೆ ಲೋಕನ ಹಿಂಬಾಲಿಸೋದು, ಈ ಕಡೆ ದೇವ್ರನ್ನ ಹಿಂಬಾಲಿಸೋದು, ಆ ಕಡೆ ಸೈತಾನನ ಹಿಂಬಾಲಿಸೋದು, ಈ ಕಡೆ ದೇವ್ರನ್ನ ಹಿಂಬಾಲಿಸೋದು, ಆ ಕಡೆ ಲೋಕನ ಹಿಂಬಾಲಿಸೋದು ಮಾಡಿದ್ರೆ ಖಂಡಿತವಾಗಿ ನಾವು ಆಶೀರ್ವಾದ ಹೊಂದಕ್ಕಾಗಲ್ಲ. ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ಒಪ್ಪಲ್ಲ. ದೇವರಿಗೆ ಸ್ತೋತ್ರ. ಒಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ. ನೀವು ದೇವರನ್ನೇ ಹಿಂಬಾಲಿಸುವಾಗ, ನೀವು ದೇವರನ್ನೇ ದೃಷ್ಟಿಸುವಾಗ, ನೀವು ದೇವರನ್ನೇ ಆತುಕೊಂಡು ಜೀವಿಸುವಾಗ ಖಚಿತವಾಗಿ ನಾನು ದೇವರು ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮಗನಿ ಮಗಳೇ, ಸಹೋದರ ಸಹೋದರಿ, ಬಹಳ ಜನ ಹೇಗಿದಾರಂದ್ರೆ ಎಲಿಯನ ಕಾಲದಲ್ಲಿ ಇರುವಂತ ಜನರಂತೆ ಬಹಳ ಜನ ಹೆಂಗಿದಾರಂದ್ರೆ ಅರ್ಧ ಮನಸ್ಸು ದೇವ್ರ ಕಡೆ, ಅರ್ಧ ಮನಸ್ಸು ಸೈತಾನ್ ಕಡೆ. ಅರ್ಧ ಮನಸ್ಸು ದೇವ್ರ ಕಡೆ, ಇನ್ನ ಅರ್ಧ ಮನಸ್ಸು ಲೋಕದ ಕಡೆ. ಅರ್ಧ ಮನಸ್ಸು ದೇವ್ರ ಕಡೆ, ಇನ್ನ ಅರ್ಧ ಮನಸ್ಸು ರಾಜಕೀಯದ ಕಡೆ. ಅರ್ಧ ಮನಸ್ಸು ದೇವ್ರ ಕಡೆ, ಇನ್ನ ಅರ್ಧ ಮನಸ್ಸು ಬಿಸ್ನೆಸ್ ಕಡೆ. ಅರ್ಧ ಮನಸ್ಸು ದೇವ್ರ ಕಡೆ, ಇನ್ನ ಅರ್ಧ ಮನಸ್ಸು ಹಣದ ಕಡೆ. ಬಹಳ ಜನ ಭಗಿನಿ ಬಗಳೆ, ಸಹೋದರ ಸಹೋದರಿ, ಗಮನಿಸ್ರಿ. ಇವ್ರು ಎಂತ ಜನ ಅಂದ್ರೆ, ಇವ್ರ ಭಕ್ತಿ ಎಂತ ಭಕ್ತಿ ಅಂದ್ರೆ 50-50 ಭಕ್ತಿ. ಅದು ಅರ್ಧ, ಇದು ಅರ್ಧ. ಲೋಕನು ಫಾಲೋ ಮಾಡೋದು, ದೇವ್ರನ್ನು ಫಾಲೋ ಮಾಡೋದು. ಲೋಕನ ಹಿಂಬಾಲಿಸೋದು, ದೇವ್ರನ್ನ ಹಿಂಬಾಲಿಸೋದು. ಇದೇನ್ ಭಕ್ತಿ ಅಂದ್ರೆ ಅರ್ಧಂಬರ್ಧ ಭಕ್ತಿ, 50-50 ಭಕ್ತಿ. ಅದು ಅರ್ಧ. ಈ ರೀತಿ ಈ ಅರ್ಧಂಬರ್ಧ ಜೀವಿತ, ಈ 50-50 ಜೀವಿತ, ಅದನ್ನು ಫಾಲೋ ಮಾಡೋದು, ಇದನ್ನು ಫಾಲೋ ಮಾಡೋದು. ಈ ರೀತಿ 2 ಮನಸ್ಸುಳ್ಳ ಜೀವಿತ, ಇದು ಇಂಥ ಜೀವಿತ ದೇವರನ್ನ ಸಂತೋಷ ಪಡಿಸಲಿಕ್ಕೆ ಆಗಲ್ಲ. ಈ ರೀತಿ ಇಂಥ ಜನರು ದೇವರನ್ನ ಮೆಚ್ಚಿಸಲಿಕ್ಕೆ ಅಥವಾ ದೇವರನ್ನ ಸಂತೋಷ ಪಡಿಸಲಿಕ್ಕೆ ಆಗಲ್ಲ. ಆಮೇನ್. ಒಂದು ವೇಳೆ ಈಗ ಹೇಳ್ತೀನಿ, ಕೇಳಿಸಿ, ಈ ಕಡೆ ನೋಡಿ. ಒಂದು ವೇಳೆ ನೀವು ಒಂದು ಕಡೆ ದೇವ್ರನ್ನ ಫಾಲೋ ಮಾಡ್ತಾ, ಇನ್ನೊಂದು ಕಡೆ ಲೋಕ ಫಾಲೋ ಮಾಡ್ತಾ, ಒಂದು ಕಡೆ ದೇವ್ರನ್ನ ಫಾಲೋ ಮಾಡ್ತಾ, ಇನ್ನೊಂದು ಕಡೆ ಸೈತಾನನನ್ನು ಫಾಲೋ ಮಾಡ್ತಾ, ಒಂದು ಕಡೆ ದೇವ್ರನ್ನ ಫಾಲೋ ಮಾಡ್ತಾ, ಇನ್ನೊಂದು ಕಡೆ ರಾಜಕೀಯನ ಫಾಲೋ ಮಾಡ್ತಾ, ಒಂದು ಕಡೆ ದೇವ್ರನ್ನ ಫಾಲೋ ಮಾಡ್ತಾ, ಇನ್ನೊಂದು ಕಡೆ ಬಿಸ್ನೆಸ್ ಫಾಲೋ ಮಾಡ್ತಾ ನೀವು ಮಾಡ್ತಾ ಇದ್ರೆ, ನೀವು ನಿಮ್ಮ ಭಕ್ತಿ ಅರ್ಧಂಬರ್ಧ ಭಕ್ತಿ, 50-50 ಭಕ್ತಿ. ಒಂದು ಮಾತು ಹೇಳ, ದೇವರು ನಿಮಗೆ ಮಾಡುವಂತ ಆಶೀರ್ವಾದ ಕೂಡ ಅರ್ಧಂಬರ್ಧನೇ. ಕಂಪ್ಲೀಟ್ ಆಗಿ ದೇವರು ನಿಮ್ಗೆ ಆಶೀರ್ವಾದ ಮಾಡಲ್ಲ. ಯಾಕೆ ಗೊತ್ತಾ? ಆಶೀರ್ವಾದ ಮಾಡಲ್ಲ. ಇದು ದೇವರಿಗೆ ಇಷ್ಟ ಇಲ್ಲ. ಇದು ಈ ಜೀವಿತ ದೇವರಿಗೆ ಇಷ್ಟ ಇಲ್ಲ.
ನೋಡ್ರಿ, ಇಲ್ಲಿ ದೇವ್ರ ವಾಕ್ಯ ಕೇಳಿಸ್ಕೊಳ್ತಾರೆ, ಇಲ್ಲಿ ಅನೇಕರು ದೇವ್ರ ವಾಕ್ಯ ಕೇಳಿಸ್ಕೊಳ್ತಾರೆ, ಮನೆಗೆ ಹೋಗಿ ಬಾಯಿಗೆ ಬಂದ ಕೆಟ್ಟ ಕೆಟ್ಟ ಮಾತು ಮಾತಾಡ್ತಾರೆ. ಎಂತ ಜೀವಿತ ಇದು? ಅರ್ಧಂಬರ್ಧ ಜೀವಿತ. ಇಲ್ಲಿ ದೇವ್ರ ವಾಕ್ಯ ಕೇಳಿಸ್ಕೊಳ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಮನೆಗೆ ಹೋಗಿ ಸಿನಿಮಾ ನೋಡ್ತೀರಿ. ಎಂತ ಜೀವಿತ ಇದು? ಅರ್ಧಂಬರ್ಧ ಜೀವಿತ. ಇಲ್ಲಿ ದೇವ್ರ ವಾಕ್ಯ ಕೇಳಿಸ್ಕೊಳ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಮತ್ತೆ ಹೋಗಿ ಅಲ್ಲಿ ಹೋಗಿ ಸರಾಯಿ ಕುಡಿತೀರಿ. ಎಂತ ಜೀವಿತ? ಅರ್ಧಂಬರ್ಧ ಜೀವಿತ ಇದು. 50-50 ಜೀವಿತ ಇದು. ಇಲ್ಲಿ ದೇವ್ರ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀರಿ, ದೇವ್ರ ಮಾತು ಕೇಳಿಸ್ಕೊಳ್ತಾ ಇದ್ದೀರಿ, ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಅಲ್ಲಿ ಹೋಗಿ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಸಿನಿಮಾ ಹಾಡಾಗ್ತಾ ಇದ್ದೀರಿ. ಅರ್ಧಂಬರ್ಧ ಜೀವಿತ ಇದು. ಅರ್ಧಂಬರ್ಧ ಜೀವಿತ ಇದು. ಮಗನಿ ಮಗಳೇ, ಸಹೋದರ ಸಹೋದರಿ, ಒಂದು ಮಾತು ಹೇಳ್ತೀನಿ, ಇಂಥ ಒಂದು ಜೀವಿತ ಅದು ಅರ್ಧ ಇದು ಅರ್ಧ. ಅದನ್ನು ಫಾಲೋ ಮಾಡ್ತೀನಿ, ಇದನ್ನು ಫಾಲೋ ಮಾಡ್ತೀನಿ, ಸಿನಿಮಾ ಹಾಡಾಕ್ತೀನಿ, ದೇವ್ರ ಹಾಡಾಕ್ತೀನಿ. ನಡೆಯಲ್ಲ, ನಡೆಯಲ್ಲ. ನನ್ನ ಯೇಸು ಹೇಳಿದಾನೆ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಕ್ಕಾಗಲ್ಲ. ಇಲ್ಲ, ಸೈತಾನನಿಗೆಲ್ಲ ಸೇವೆ ಮಾಡು, ಅವನನ್ನ ಮೆಚ್ಚಿಸು, ಅವನ ಹಾಡಾಕಿ ಅವನನ್ನ ಮೆಚ್ಚಿಸು, ಲೋಕದ ಹಾಡಾಕಿ ಲೋಕನನ್ನ ಮೆಚ್ಚಿಸು, ಅಥವಾ ನನ್ನ ಹಾಡಾಕಿ ನನ್ನನ್ನು ಮೆಚ್ಚಿಸು. ಒಂದಿನ ದೇವ್ರ ಹಾಡಾಕೋದು ವಾಟ್ಸಪ್ ಸ್ಟೇಟಸ್ ಅಲ್ಲಿ, ಇನ್ನೊಂದಿನ ಸಿನಿಮಾ ಹಾಡಾಕೋದು. ಒಂದಿನ ದೇವ್ರನ್ನ ಸಂತೋಷ ಪಡಿಸೋದು, ಇನ್ನೊಂದಿನ ದೆವ್ವನ ಸಂತೋಷ ಪಡಿಸೋದು. 50% ದೇವ್ರ ಮಗ, 50% ದೇವ್ದ ಮಗ. ಇದು ದೇವರಿಗೆ ಇಷ್ಟ ಇಲ್ಲ, ದೇವರಿಗೆ ಸಂತೋಷ ಇಲ್ಲ. ಆಮೆನ್. ಮಗನಿ ಮಗಳೇ, ಸಹೋದರ ಸಹೋದರಿ, ಬೈಬಲ್ ಅಲ್ಲಿ ಸೌಲ ಅನ್ನುವಂತ ವ್ಯಕ್ತಿ ನೋಡ್ತೇವೆ. ಸೌಲ ಅನ್ನುವಂತ ವ್ಯಕ್ತಿ, ಇವನ್ ಕ್ಯಾರೆಕ್ಟರ್ ಎಂತದ್ ಗೊತ್ತಾ? ಇವನ್ ಗುಣ ಎಂತದ್ ಗೊತ್ತಾ? ಇವನ್ ಮನಸ್ಸು ಎಂತದ್ ಗೊತ್ತಾ? ಈ ಕಡೆ ದೇವ್ರು ಏನಾದ್ರೂ ದರ್ಶನ ಕೊಟ್ಟು ಹೇಳಿದ್ರೆ ದೇವ್ರು ಹೇಳಿದ್ದು ಮಾಡ್ತಾನೆ. ಗುಡ್ ಗುಡ್ ಗುಡ್, ದೇವ್ರು ಹೇಳಿದ್ದು ಮಾಡ್ತಾನೆ. ಇನ್ನೊಂದೇನ್ ಗೊತ್ತಾ ಆಶ್ಚರ್ಯ? ಮಂತ್ರವಾದಿ ಹತ್ರ ಹೋಗಿ ಮಂತ್ರವಾದಿ ಏನ್ ಹೇಳ್ತಾನೆ ಅದನ್ನು ಮಾಡ್ತಾನೆ. ಇದು ಅರ್ಧ, ಇದು 50. ಸಂತೋಷನ ದೇವರಿಗೆ? ಖುಷಿ ಆಯ್ತಾ ದೇವರಿಗೆ? ಆನಂದ ಆಯ್ತಾ ದೇವರಿಗೆ? ಅರೆ, ಅವನೇನ್ ದೇವ್ರನ್ನೇನ್ ಬಿಟ್ಟಿಲ್ಲ, ಅವನೇನ್ ದೇವರಿಂದ ದೂರ ಆಗಿಲ್ಲ, ಅವನು ದೇವ್ರ ಮಾತು ಕೇಳ್ತಾನೆ. ಆದ್ರೆ ದುಃಖ ಏನಂದ್ರೆ ದೇವ್ರ ಮಾತು ಕೂಡ ಕೇಳ್ತಾನೆ, ಮಂತ್ರವಾದಿ ಮಾತು ಕೂಡ ಕೇಳ್ತಾನೆ. ದೇವ್ರು ಏನ್ ಹೇಳಿದು ಮಾಡಂದ್ರೆ ಅದನ್ನು ಮಾಡ್ತಾನೆ, ಮಂತ್ರವಾದಿ ಕೂಡ ಏನ್ ಹೇಳ್ತಾನೆ ಅದನ್ನು ಮಾಡ್ತಾನೆ. ಬಹಳ ಜನ ಅದಾರಂತಾರು ನಮ್ಮಲ್ಲಿ, ಬಹಳ ಜನ ಅದಾರಂತಾರ. ಎಂತಾರು ಗೊತ್ತಾ ದೇವ್ ಸ್ತೋತ್ರ? ದೇವ್ರು ಹೇಳಿದ್ದು ಮಾಡ್ತಾರೆ. ಯಾರು ನಿಮ್ಮಲ್ಲಿ ಇದ್ದಾರೆ ಬಹಳ ಜನ. ದೇವ್ರು ಹೇಳಿದ್ದು ಮಾಡ್ತೀರಿ, ಸೈತಾನ್ ಹೇಳಿದ್ದು ಮಾಡ್ತೀರಿ. ಇನ್ನು ಯಾರಾದ್ರೂ ರಿಲೇಷನ್ ಹೇಳಿದ್ರು ಅದನ್ನೂ ಮಾಡ್ತೀರಿ. ಇನ್ನು ಯಾರಾದ್ರೂ ಅನ್ಯ ಜನ ಏನಾದ್ರೂ ಹೊಸದು ಹೇಳಿದ್ರೆ ಅದನ್ನೂ ಮಾಡ್ತೀರಿ. ಆದ್ಯಾಗ ಬೀದ್ಯಾಗ ಹೋಗೋರೆಲ್ಲ ಏನಾದ್ರೂ ಹೇಳಿದ್ರೆ ಅದನ್ನೂ ಮಾಡ್ತೀರಿ. ಯಾರು ಏನು ಹೇಳ್ತಾರೋ ಎಲ್ಲ ಮಾಡಿ ಹಾಕ್ತೀರಿ. ಒಂದು ಮಾತು ಹೇಳ್ತೀನಿ ದೇವ್ರ ಸ್ತೋತ್ರ, ಇಂಥ ಜನರನ್ನ ದೇವರು ಮುಟ್ಟುತ್ತಾನ, ಇಂಥ ಜನರನ್ನ ದೇವರು ಆಶೀರ್ವದಿಸ್ತಾನ. ದೇವರು ಹೇಳ್ತಾನೆ, ಹಲ್ಲೆಲೂಯಾ, ಇಲ್ಲ ನನ್ನನ್ನಾದ್ರೂ ಮೆಚ್ಚಿಸು, ಇಲ್ಲ ಅವನನ್ನಾದ್ರೂ ಮೆಚ್ಚಿಸು, ಇಲ್ಲ ನನ್ನಾದ್ರೂ ಫಾಲೋ ಮಾಡು, ಇಲ್ಲ ಲೋಕನಾದ್ರೂ ಫಾಲೋ ಮಾಡು. ಇಬ್ಬರು ಯಜಮಾನರಿಗೆ ಸೇವ್ ಮಾಡಬೇಡ, ಮಾಡಕ್ಕಾಗಲ್ಲ. ಒಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ. ಮಗನಿ ಮಗಳೇ, ಸಹೋದರ ಸಹೋದರಿ, ಇವಾಗ ಒಬ್ಬ ವ್ಯಕ್ತಿ ಚೆನ್ನಾಗಿ ಕೇಳಿ. ನಮ್ಮ ಮಾರ್ಗಗಳು 2 ಇಲ್ಲ, ನಮ್ಮ ಮಾರ್ಗಗಳು 3 ಇಲ್ಲ, ನಮ್ಮ ಮಾರ್ಗಗಳು 5 ಇಲ್ಲ, ನಮ್ಮ ಮಾರ್ಗಗಳು 10 ಇಲ್ಲ. ನಮ್ಮ ಮಾರ್ಗ ಯೇಸು ಹೇಳ್ತಾನೆ, ಆ ಮಾರ್ಗ ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರಲಾರರು. ಯಾವ ವ್ಯಕ್ತಿನ ದೇವರು ಆಶೀರ್ವಾದ ಮಾಡ್ತಾನೆ? ಫಸ್ಟ್ ಅದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಯಾವ ವ್ಯಕ್ತಿನ ದೇವರು ಮುಟ್ಟಲ್ಲ? 2 ಮನಸ್ಸುಳ್ಳ ವ್ಯಕ್ತಿನ ದೇವರು ಅದನ್ನು ಹಿಂಬಾಲಿಸ್ತೀನಿ, ಇದನ್ನು ಹಿಂಬಾಲಿಸ್ತೀನಿ ಅನ್ನುವಂಥ ವ್ಯಕ್ತಿನ ದೇವರು ಮುಟ್ಟಲ್ಲ, ಉಪಯೋಗಿಸಲ್ಲ.
ಅದು ದೇವ್ರನ್ನು ಫಾಲೋ ಮಾಡ್ತೀನಿ, ಲೋಕನು ಫಾಲೋ ಮಾಡ್ತೀನಿ ಅನ್ನುವಂತ ವ್ಯಕ್ತಿನ ದೇವರು ಉಪಯೋಗಿಸಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ದೇವರು ನಿನ್ನ ದೇವರಾಗಿರುವ ಯೆಹೋವನನ್ನ ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ಯಾವ ವ್ಯಕ್ತಿ ಆರಾಧನೆ ಮಾಡ್ತಾನೋ, ಯಾವ ಕುಟುಂಬ ಆರಾಧನೆ ಮಾಡ್ತಾರೋ, ಯಾವ ಮಗನ ಆರಾಧನೆ ಮಾಡ್ತಾನೋ, ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಯಾರು ಆರಾಧನೆ ಮಾಡ್ತಾರೋ, ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಯಾವ ಕುಟುಂಬ ಹಿಂಬಾಲಿಸ್ತದೋ ಆ ಕುಟುಂಬನ ದೇವರು ಮುಟ್ಟುತ್ತಾನೆ, ಆ ಕುಟುಂಬನ ದೇವರು ಆಶೀರ್ವದಿಸ್ತಾನೆ, ಆ ಕುಟುಂಬನ ದೇವರು ಮೇಲೆ ತರ್ತಾನೆ. ಆಮೆನ್. ಯೇಸು ಸ್ವಾಮಿ ಅರ್ಧಂಬರ್ಧ ಮನಸ್ಸು, ನನ್ನ ಪೂರ್ಣ ಮನಸ್ಸಿನ. ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಹೆಂಗ್ ಪ್ರೀತಿ ಮಾಡ್ಬೇಕಂದ್ರೆ ಪೂರ್ಣ ಮನಸ್ಸಿಂದ. ನಿಜ ಹೇಳ್ತೀನಿ, ಇವತ್ತು ಈ ಆಲಯದಲ್ಲಿ ಯಾವ ವ್ಯಕ್ತಿ, ಯಾವ ಸ್ತ್ರೀ, ಯಾವ ಸಹೋದರ, ಯಾವ ಸಹೋದರಿ ನಿಜವಾಗ್ಲೂ ಹೇಳ್ತಾನೆ ಪೂರ್ಣ ಮನಸ್ಸಿಂದ ಯೇಸುವನ್ನು ಪ್ರೀತಿ ಮಾಡ್ತಾರೋ, ನಾನು ದೇವ್ರು ಹೇಳ್ತೇನೆ, ನಾನು ಅವ್ರನ್ನ ಉಪಯೋಗ ಮಾಡ್ತೇನೆ, ನಾನು ಅವ್ರನ್ನ ಆಶೀರ್ವಾದ ಮಾಡ್ತೇನೆ, ನಾನು ಅವ್ರನ್ನ ಬಲವಾಗಿ ಉಪಯೋಗ ಮಾಡ್ತೇನೆ. ಅಂಥವ್ರು ಚಿಕ್ಕವರಾಗಲಿ, ಯವನಸ್ಥರಾಗಲಿ, ದೊಡ್ಡವರಾಗಲಿ ನಾನು ಉಪಯೋಗ ಮಾಡ್ತಾನೆ. ಪೂರ್ಣ ಮನಸ್ಸಿಂದ ನನ್ನನ್ನು ಹುಡುಕೋರು ನನಗೆ ಬೇಕು, ಪೂರ್ಣ ಮನಸ್ಸಿನಿಂದ ನನ್ನ ಪ್ರೀತಿ ಮಾಡೋರು ನನಗೆ ಬೇಕು. ಎಷ್ಟು ಹೇಳ್ತಾರೆ, ಎಸಯ್ಯ ಆ ವ್ಯಕ್ತಿ ನಾನಾಗ್ತೀನಿ, ಎಸಯ್ಯ ನಾನಾಗ್ತೀನಿ, ಎಸಯ್ಯ. ಆಮೇಲೆ ಹಂಗೆ ಮಗನಿ ಮಗಳೇ, ಸಹೋದರಿ ಚೆನ್ನಾಗಿ ಕೆಲ್ಸ್ಕೊಳ್ರಿ. ಇವಾಗ ಪೂರ್ಣ ಮನಸ್ಸು ಅಂದ್ರೆ ಅರ್ಥ ಏನು? ಇನ್ನೊಂದು ಕಡೆ ಇಲ್ಲಿ ದ್ಯಾಸ ಇರಬಾರ್ದು, ಇನ್ನೊಂದು ಕಡೆ ದ್ಯಾಸ ಇರಬಾರ್ದು, ಇನ್ನೊಂದು ಕಡೆ ಆಲೋಚನೆ ಇರಬಾರ್ದು, ಇನ್ನೊಂದು ಕಡೆ ದ್ಯಾಸ ಇರಬಾರ್ದು, ಅದನ್ನು ಫಾಲೋ ಮಾಡೋದು ಇದು ಅದೆಲ್ಲ ನಡೆಯಲ್ಲ. ಪೂರ್ಣ ಮನಸ್ಸು ಯಾವ ಕಡೆ? ಹೌದು, ದೇವ್ರ ಕಡೆ. ಅದನ್ನೇ ಪೂರ್ಣ ಮನಸ್ಸು ಅನ್ನೋದು. ಇನ್ನೊಂದು ಮಾತು ಹೇಳ್ತೇನೆ, ಇವಾಗ ಒಬ್ಬ ವ್ಯಕ್ತಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅನ್ಕೊಳ್ಳಿ. ಬಿಸ್ನೆಸ್ ಮಾಡುವಂಥ ಪ್ರತಿ ವ್ಯಕ್ತಿಗೆ ಆಶೆ, ನನ್ನ ಬಿಸ್ನೆಸ್ ಮೇಲೆ ಹೋಗಬೇಕು, ನನ್ನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು, ನನ್ನ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಬೇಕು, ನನ್ನ ಬಿಸ್ನೆಸ್ಸಲ್ಲಿ ಹೆಚ್ಚು ಆದಾಯ ಬರಬೇಕು, ನನ್ನ ಆದಾಯ ಹೆಚ್ಚುತ್ತಾ ಹೋಗಬೇಕಂತ ಪ್ರತಿ ಬಿಸ್ನೆಸ್ ಮಾಡುವಂಥ ವ್ಯಕ್ತಿ ಆಶೆ. ಒಂದು ಬಿಸ್ನೆಸ್ ಡೆವಲಪ್ ಆಗಬೇಕಂದ್ರೆ, ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ, ಒಂದು ಬಿಸ್ನೆಸ್ ದೊಡ್ಡದಾಗಿ ಬೆಳಿಬೇಕಂದ್ರೆ ಆ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಯ ಫೋಕಸ್, ಕಾನ್ಸಂಟ್ರೇಷನ್ ಪೂರ್ತಿ ಎದ್ರ ಕಡೆ ಇರಬೇಕು? ಹಂಗೆ ಬಿಸ್ನೆಸ್ ಕಡೆ ಇರಬೇಕು. ಆಮೇಲೆ ಅದು ಬಿಟ್ಟು ಈ ಕಡೆ ಬಿಸ್ನೆಸ್ ಮಾಡ್ತಾ ಆ ಫೋನ್ ತಕೊಂಡು ಆಗಲೆಲ್ಲ 24 ಗಂಟೆ ಮಾತಾಡ್ಕೋ ಅಂತ ಇದ್ರೆ ಬಿಸ್ನೆಸ್ ಹೋಯ್ತು. ಬಿಸ್ನೆಸ್ ಯಾಕೆ ಹೇಳ್ರಿ? ಅರ್ಧ ಬಿಸ್ನೆಸ್ ಕಡೆ, ಇನ್ನು ಅರ್ಧ ಫೋನ್ ಕಡೆ. ಬಿಸ್ನೆಸ್ ಹಲ್ಲೆಲೂಯಾ. ಇನ್ನು ಯಾವುದೋ ಒಂದು ಆಫೀಸಲ್ಲಿ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಅನ್ಕೊಳ್ಳಿ. ಆ ಕೆಲಸ ಮಾಡುವಂಥ ವ್ಯಕ್ತಿ ಗಮನ ಎಲ್ಲಿರಬೇಕು? ಫೋಕಸ್ ಎಲ್ಲಿರಬೇಕು? ಕಾನ್ಸಂಟ್ರೇಷನ್ ಎಲ್ಲಿರಬೇಕು? ಆ ಕೆಲಸದ ಮೇಲೇನೆ ಇರಬೇಕು, ಕೆಲಸದ ಮೇಲೆ ಇರಬೇಕು. ಹಂಗಿದ್ರೆ ಇನ್ನೂ ಅವನ ಮೇಲೆ ಹೋಗ್ತಾನೆ, ಪ್ರಮೋಷನ್ ಆಗ್ತಾನೆ, ಇನ್ನು ಮೇಲೆ ಸ್ಥಾನಕ್ಕೆ ಹೋಗ್ತಾನೆ, ಇನ್ನೂ ಪ್ರಮೋಷನ್ ಆಗುತ್ತೆ. ಆದರೆ ಆ ಕೆಲಸದ ಮೇಲೆ ಅರ್ಧ, ಈ ಕಡೆ ಜೂಜಾಡೋದ್ರ ಮೇಲೆ ಅರ್ಧ. ಜೂಜಾಡೋದ್ರ ಮೇಲೆ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವತ್ತು ಯಾವ ನಂಬರ್ ಬಂದಿದೆ? 20 ನಂಬರ್ ಬಂದಿದೆಯಾ, 19 ನಂಬರ್ ಬಂದಿದೆಯಾ, 51 ಬಂದಿದೆಯಾ, 102 ಬಂದಿದೆಯಾ ಅಂಥೇಳಿ ಅರ್ಧ ಮನಸ್ಸು, ಇನ್ನು ಅರ್ಧ ಮನಸ್ಸು ಜೂಜ್ ನಂಬರ್ ಕಡೆ, ಓಸಿ ನಂಬರ್ ಕಡೆ ಅಥವಾ ಇನ್ನೊಂದು ನಂಬರ್ ಕಡೆ. ಇದು ಅರ್ಧ, ಇದು ಅರ್ಧ. ಇವೆರಡರ ಮಧ್ಯದಲ್ಲಿ ಆ ಕೆಲಸ ಪೋಯ. ಹಲ್ಲೆಲೂಯಾ. ನೋಡ್ರಿ, ಎರಡೆರಡು ಮನಸ್ಸಿದ್ರೆ ಹೆಂಗಾಗ್ತದೆ ಅಂತ ಹೇಳ್ತೀನಿ. ಇವಾಗ ಯಾರೋ ಒಬ್ಬನು ಹೊಸ್ದಾಗಿ ಮದುವೆ ಆಗ್ಯಾನ ಅನ್ಕೊಳ್ರಿ. ಮದುವೆ ಆದ್ಮೇಲೆ ಯಾರ ಕಡೆ ಗಮನ ಇರಬೇಕು? ಹೆಂಡತಿ ಕಡೆ ಗಮನ ಇರಬೇಕು. ಹೆಚ್ಚು ಯಾರ ಜೊತೆ ಸಮಯ ಕಳಿಬೇಕು? ಹೆಂಡತಿ ಜೊತೆ ಸಮಯ ಕಳಿಬೇಕು. ಹೆಚ್ಚು ಯಾರ ಜೊತೆ ಮಾತಾಡ್ಬೇಕು ಮದುವೆ ಆದ್ಮೇಲೆ? ಹೌದು ಸರ್, ಹೊಸದಾಗಿ ಚೆನ್ನಾಗಿ ಮಾತಾಡ್ತಿದ್ವಿ ಸರ್, ಈಗ ಹೊಸಲು ಮಾತಾಡ್ತಾ ಇಲ್ಲ ಸರ್. ಆಮೇಲೆ ಮಾತಾಡ್ರಿ. ಆ ಮದುವೆ ಆದಂಥ ವ್ಯಕ್ತಿ ಹೆಂಡತಿ ಜೊತೆ ಸಮಯ ಕಳಿಬೇಕು, ಹೆಚ್ಚು ಹೆಂಡತಿ ಜೊತೆ ಮಾತಾಡಬೇಕು, ಹೆಚ್ಚು ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಈಗ ಇಲ್ಲಿ ಹೆಂಡತಿ ಜೊತೆ ಮಾತಾಡ್ತಾ ಇಲ್ಲಿ ಮಾತಾಡಿ ಫೋನ್ ತಕ್ಕೊಂಡು ಸೈಡಿಗೆ ಹೋಗಿ ಇನ್ನು ಯಾವುದೋ ಬೇರೆ ಹುಡುಗಿಗೆ ಮಾತಾಡಿದ್ರೆ ಕುಟುಂಬ
ಸಂಸಾರ ಪೋಯ. ಓಕೆ, ಮಗನೇ ಸಹೋದರ, ಅದೇ ಥರ ಹೇಳ್ತೀನಿ, ಕೇಳಿಸ್ಕೊಂಡಿದ್ದೆ. ಇನ್ನೊಂದು ಮಾತು ಹೇಳ್ತೀನಿ. ಯಾವುದಾದ್ರೂ ಆಫೀಸಲ್ಲಿ ಕೆಲಸ ಮಾಡುವಾಗ, ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ, ಯಾವುದೋ ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡುವಾಗ, ನೀನು ಅರ್ಧಂಬರ್ಧ ಕೆಲಸ ಮಾಡಿದ್ರೆ ಅವ್ರ ಕೆಲಸದಿಂದ ಕರ್ಕೊಳ್ತಾರ, ಕಿತ್ತಾಕ್ತಾರ. ಒಂದು ಮಾತು ಹೇಳ್ತೀನಿ, ಇವತ್ತು ಕೂಡ ನನ್ನ ದೇವರ ಹತ್ರ ನೀನು ಅರ್ಧಂಬರ್ಧ ಮನಸ್ಸಿಂದ ಬಂದರೆ, ಅರ್ಧಂಬರ್ಧ ನೀನು ದೇವ್ರ ಹತ್ರ ಕಳೆದ್ರೆ, ದೇವ್ರಿಗೆ ಸ್ತೋತ್ರ, ಇದು ಅರ್ಧ ಅದು ಅರ್ಧ ಮಾಡಿದರೆ ಹಲ್ಲೆಲೂಯಾ, ಖಂಡಿತ ನನ್ನ ದೇವರು ನಿನ್ನನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ದೇವರು ಹೇಳ್ತಾನೆ, ಪೂರ್ಣ ಮನಸ್ಸಿಂದ ನನ್ನ ಹತ್ರ ಬಾ, ಪೂರ್ಣ ಬುದ್ಧಿಯಿಂದ ನನ್ನ ಹತ್ರ ಬಾ, ನನ್ನನ್ನೇ ಹಿಂಬಾಲಿಸು, ನನ್ನನ್ನೇ ದೃಷ್ಟಿಸು, ನನಗಾಗಿ ಜೀವಿಸು. ಆಗ ನಿನ್ನ ಜೀವಿತನ ವ್ಯತ್ಯಾಸಕರವಾಗಿ ಆಶೀರ್ವಾದ ಮಾಡುತ್ತೇನೆ. ದೇವರು ಯಾವ ವ್ಯಕ್ತಿನ ಉಪಯೋಗ ಮಾಡ್ತಾನೆ? ಪೂರ್ಣ ಮನಸ್ಸಿಂದ ಬರುವಂತ ವ್ಯಕ್ತಿನ ದೇವರು, ಪೂರ್ಣ ಮನಸ್ಸಿಂದ ದೇವರನ್ನ ಹಿಂಬಾಲಿಸುವ ವ್ಯಕ್ತಿನ ದೇವರು ಆಶೀರ್ವಾದ ಮಾಡ್ತಾನೆ. ಆಮೆನ್. ಪೂರ್ಣ ಮನಸ್ಸಿನಿಂದ ದೇವರನ್ನ ಪ್ರೀತಿ ಮಾಡೋರಿಗೆ ದೇವರು ಮಾಡೋ ಆಶೀರ್ವಾದ 100ರಷ್ಟು. ಒಂದು ಮಾತು ಹೇಳ್ತೀನಿ ಕೇಳ್ರಿ. ಯೇಸಯ್ಯ ಮಾರ್ತಾ ಮರಿಯಳ ಮನೆಗೆ ಹೋಗಿದ್ದಾರೆ. ಮಾರ್ತಾ ಮರಿಯಳ ಮನೆಗೆ ಹೋಗಿ ಯೇಸಯ್ಯ ಕೂತ್ಕೊಂಡು, ಚೇರಲ್ಲಿ ಕೂತ್ಕೊಂಡು ವಾಕ್ಯ ಹೇಳ್ತಾ ಇದ್ದಾರೆ. ಈಗ ಹೆಂಗೆ ನೀವೆಲ್ಲ ಕೂತ್ಕೊಂಡಿರೋ, ಮರಿಯಳು ಅಂದರೆ ಮಾರ್ತಾಳ ತಂಗಿ ಮರಿಯಳು ಫಸ್ಟ್ ಲೈನಲ್ಲಿ ಕೂತ್ಕೊಂಡು ಯೇಸ್ವಾಮಿನ ನೋಡ್ತಾ, ಯೇಸ್ವಾಮಿ ಬಾಯಿಂದ ಬರುವಂಥ ಒಂದೊಂದು ವಾಕ್ಯಗಳನ್ನ ಆಸಕ್ತಿಯಿಂದ ಕೇಳ್ತಾ ಇದ್ದಾಳೆ. ಅವ್ರ ಅಕ್ಕ ಮಾರ್ತಳು ಯೇಸಯ್ಯ ಬಂದು ಮನೇಲಿ ಕೂತ್ಕೊಂಡು ವಾಕ್ಯ ಹೇಳೋ ಟೈಮ್ನಾಗ ಹೋಗಿ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾಳೆ. ಹೋಗ್ಲಿ, ಅಡಿಗೆ ಮಾಡ್ದನ್ನು ಮಾಡ್ಕೊಳ್ಳತ್ತಾಗ ಸುಮ್ಮನೆ ಮಾಡಬೇಕಾ? ಅಡಿಗೆ ಮನೆಯಿಂದಲೇ ಹೇಳ್ತಾಳೆ ಯೇಸಯ್ಯ, ಅಂದ್ರೆ ತಂಗಿ ಬಗ್ಗೆ ಕಂಪ್ಲೇಂಟ್ ಹೇಳ್ತಾಳೆ. ಯೇಸಯ್ಯ, ಏನ್ ಯೇಸಯ್ಯ, ನನ್ನ ತಂಗಿಗೆ ಸ್ವಲ್ಪ ಬುದ್ಧಿ ಹೇಳೇಸಯ್ಯ, ನನ್ನ ತಂಗಿನ ಸ್ವಲ್ಪ ಬದಲಾಯಿಸಿ ಯೇಸಯ್ಯ, ನನ್ನ ತಂಗಿಗೆ ಸ್ವಲ್ಪ ಜ್ಞಾನ ಹೇಳೇಸಯ್ಯ. ನೋಡು, ನನ್ನೊಬ್ಬಳನ್ನೇ ಕೆಲಸಕ್ಕೆ ಬಿಟ್ಟಿದ್ದಾಳೆ, ನನ್ನ ಈ ಕೆಲಸದಲ್ಲಿ ನನಗೆ ಸ್ವಲ್ಪ ನೆರವಾಗಬೇಕಂತ ಹೇಳಿ ಎಸಯ್ಯ, ನನಗೆ ಹೆಲ್ಪ್ ಮಾಡಂತ ಹೇಳಿ ಎಸಯ್ಯ, ಸ್ವಲ್ಪ ಬುದ್ಧಿ ಹೇಳಿ ಹೋಗಿ ಎಸಯ್ಯ ಅಂತ ಯೇಸು ಸ್ವಾಮಿಗೆ ತಂಗಿ ಬಗ್ಗೆ ಕಂಪ್ಲೇಂಟ್ ಮಾಡಿದಾಳೆ. ಏಸಯ್ಯ, ಹೌದಮ್ಮ, ಹಂಗ ಏನಮ್ಮ ನೀನು ಆ ಎಮ್ಮಗೆ ಹೆಲ್ಪ್ ಮಾಡಕ್ ಬರಲ್ವಾ, ಅಡಿಗೆಗೆ ಹೆಲ್ಪ್ ಮಾಡಕ್ ಬರಲ್ವಾ, ಒಬ್ಬಳನ್ನೇ ಮಾಡಕ್ ಬಿಟ್ಟಿಯಾ ಅಂತ ಬುದ್ಧಿ ಹೇಳಿದ್ನ? ಯಾರಿಗೆ ಬುದ್ಧಿ ಹೇಳ? ಮಾರ್ತಳೆ, ನೀನು ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಿ. ಇದ್ಯಾವುದು ಬೇಕಾಗಿಲ್ಲ, ಇದ್ಯಾವುದು ಇಂಪಾರ್ಟೆಂಟ್ ಅಲ್ಲ. ಈಗ ಮರಿಯಳು ಇಂಪಾರ್ಟೆಂಟ್ ಆಗಿರೋದನ್ನೇ, ಬೇಕಾಗಿರೋದನ್ನೇ, ಮುಖ್ಯವಾಗಿರೋದನ್ನೇ ಆರಿಸಿಕೊಂಡಿದ್ದಾಳೆ. ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ನಾನು ಈ ಮಾರ್ತಳಿಗೂ ಮರಿಯಳಿಗಿರೋ ಡಿಫ್ರೆನ್ಸ್ ಏನ್ ಹೇಳ್ರಿ? ಮರಿಯಳು ಪೂರ್ಣ ಮನಸ್ಸಿನಿಂದ ಎಲ್ಲ ಊಟ ಬಿಟ್ಟು, ಅದು ಬಿಟ್ಟು, ಇದು ಬಿಟ್ಟು, ಅದು ಮುಖ್ಯ ಅಲ್ಲ, ಯೇಸು ಸ್ವಾಮಿ ವಾಕ್ಯ ಕೇಳ್ಬೇಕಂತ ಕೇಳ್ತಾ ಇದ್ದಾಳೆ. ಮರಿಯಳು ಮಾರ್ತಳು ಯೇಸು ಸ್ವಾಮಿ ನಂಬಿದಾಳೆ, ಇಲ್ಲ ಅಂತ ಹೇಳಲ್ಲ. ಯೇಸು ಸ್ವಾಮಿನೂ ಫಾಲೋ ಮಾಡ್ತಾ ಇದ್ದಾಳೆ. ಇನ್ನೊಂದು, ಅದನ್ನು ಫಾಲೋ ಮಾಡ್ತಾ ಇದ್ದಾಳೆ. ಇನ್ನೊಂದು, ಯೇಸು ಸ್ವಾಮಿ ಬಂದಾಗ ಯೇಸು ಸ್ವಾಮಿ ಮುಂದೆ ಕೂತ್ಕೊಂಡು ವಾಕ್ಯ ಕೇಳೋದು ಇಂಪಾರ್ಟೆಂಟ, ಆಗೋಗಿ ಅಡಿಗೆ ಮಾಡೋದು ಇಂಪಾರ್ಟೆಂಟ? ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳು, ನಿಮ್ಗೊಂದು ಮಾತು ಹೇಳ್ತೀನಿ, ಪ್ರಾರ್ಥನೆಗೆ ಇಂಪಾರ್ಟೆನ್ಸ್ ಕೊಡ್ರಿ. ದೇವರ ಆಲಯಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ. ವಾಕ್ಯ ಓದಲಿಕ್ಕೆ ಇಂಪಾರ್ಟೆನ್ಸ್ ಕೊಡಿ. ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ. ದೇವರ ಸನ್ನಿಧಿಯಲ್ಲಿ ಕಳೀಲಿಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಅದು ಬಿಟ್ಟು ಬೇಡವಾದ ಕಾರ್ಯಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಡ್ರಿ. ಒಂದು ಮಾತು ಹೇಳ್ತೀನಿ, ದೇವರಿಗೆ ಇಷ್ಟ ಇಲ್ಲದ್ದು, ದೇವರಿಗೆ ಮೆಚ್ಚುಗೆ ಇಲ್ಲದ್ದು, ಯಾರು ಎಷ್ಟು ಜನ ಮಾಡು ಅಂತ ಒತ್ತಾಯ ಮಾಡಿದ್ರು ಮಾಡಬೇಡ್ರಿ. ದೇವರಂದ, ಅಮ್ಮ
ಮರಿಯಳು ಯೇಸು ಒಂದು ಮಾತು ಹೇಳ್ತಾನೆ, ಅಮ್ಮ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಅಂದ್ರೆ ಅರ್ಥ ಏನು ಹೇಳಿರೋದು? ಯೇಸು ಹೇಳ್ದ ಎಮ್ಮಗೆ ಇದೆಲ್ಲ ಬೇಕಾಗಿಲ್ಲಮ್ಮ, ಬೇಕಾಗಿರೋದು ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಆ ಬೇಕಾಗಿರೋದನ್ನ, ಆ ಇಂಪಾರ್ಟೆಂಟ್ ಆಗಿರೋದನ್ನ, ಆ ಮುಖ್ಯವಾಗಿರೋದನ್ನ ಆಲ್ರೆಡಿ ಮರಿಯಳು. ಯಾವ್ದು ಇಂಪಾರ್ಟೆಂಟ್? ದೇವ್ರ ಇಂಪಾರ್ಟೆಂಟ್, ಲೋಕ ಇಂಪಾರ್ಟೆಂಟ್? ದೇವ್ರ ಇಂಪಾರ್ಟೆಂಟ್, ಲೋಕದ ಕಾರ್ಯಗಳು ಇಂಪಾರ್ಟೆಂಟ್? ದೇವ್ರ ಇಂಪಾರ್ಟೆಂಟ್. ದೇವ್ರಿಗೆ ಇಂಪಾರ್ಟೆನ್ಸ್ ಕೊಡಿ, ದೇವ್ರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ, ಪ್ರಾರ್ಥನೆಗೆ ಇಂಪಾರ್ಟೆನ್ಸ್ ಕೊಡ್ರಿ, ದೇವರ ಸನ್ನಿಧಿಯಲ್ಲಿ ಕಳೀಲಿಕ್ಕೆ ಇಂಪಾರ್ಟೆನ್ಸ್ ಕೊಡಿ. ನಮ್ಮ ಜನರಿಗೆ ನಿಜವಾಗ್ಲೂ ಜ್ಞಾನ ಇಲ್ಲ ರೀ. ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದಂತ ಒಂದು ಸಾಮಾನ್ಯ ಜ್ಞಾನ ಕೂಡ ಇಲ್ಲ ರೀ. ಅದಕ್ಕೆ ಇವತ್ತು ನಿಮ್ಮ ಜೀವಿತದಲ್ಲಿ ನಷ್ಟದಲ್ಲಿದ್ದೀರಿ, ಕಷ್ಟದಲ್ಲಿದ್ದೀರಿ, ವೇದನೆಯಲ್ಲಿದ್ದೀರಿ, ಕಣ್ಣೀರಿನಲ್ಲಿದ್ದೀರಿ. ಯಾಕೆ ಗೊತ್ತಾ? ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅನ್ನುವಂಥ ಜ್ಞಾನ ನಿಮಗಿಲ್ಲ. ಒಬ್ಬನು ಯಾರೋ ಅನ್ಯ ಜನದವನು, ಒಂದು ಲಾರಿ ಐತಂತೆ. ಆ ಲಾರಿಯಲ್ಲಿ ಅವನದೇನೋ ಮಾಲ್ ತಕೊಂಡು ಬೆಂಗಳೂರಿಗೆ ಹೋಗ್ತಾನಂತೆ. ಒಬ್ಬನೇ ಹೋಗೋದಕ್ಕೆ ಟೈಮ್ ಪಾಸ್ ಆಗಲ್ಲಂತೆ. ಅದಕ್ಕೆ ನಮ್ಮ ಚರ್ಚಿಗೆ ಬರೋ ಹುಡುಗನಿಗೆ ಕರೆದನಂತೆ, ನಾನು ಲಾರಿಯಾಗಿ ಮಾಲ್ ತಕೊಂಡು ಬೆಂಗಳೂರಿಗೆ ಹೋಗ್ತೀನಿ. ಅದು ಭಾನುವಾರ ಕರೀತಾ ಇದ್ದಾನೆ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ನೀನು ಸುಮ್ಮನೆ ಒಬ್ಬನೇ ಇದ್ದೀನಿ, ಟೈಮ್ ಪಾಸ್ ಆಗ್ತಾ ಇಲ್ಲ, ನನ್ನ ಜೊತೆಗೆ ಟೈಮ್ ಪಾಸಿಗೆ ಬರ್ತೀಯಾ ಅಂದರೆ ಈ ಯವನಸ್ಥನು ಭಾನುವಾರ ಅಂದರು, ಇವತ್ತು ಆಲಯ ಅಂದರು, ಇವತ್ತು ಆರಾಧನೆ ಅಂದರು, ಇದನ್ನು ಕ್ಯಾನ್ಸಲ್ ಮಾಡಿ ಅಲ್ಲಿಗೆ ಹೋಗ್ಯಾನಂತೆ. ಯಾವುದು ಇಂಪಾರ್ಟೆಂಟ್? ಏಸು ಹೇಳ್ತಾನೆ, ಜನರು ಎಂಥ ಕಾರ್ಯಗಳಲ್ಲಿ ಮುಳುಗಿದ್ದಾರೆ? ಬೇಡವಾದ ಕಾರ್ಯಗಳಲ್ಲಿ. ಇನ್ನೊಬ್ಬನು ಅನ್ಯ ಜನದವರು, ಅವ್ರು ಯಾರ್ದೋ ರಿಲೇಷನ್ ಮದುವೆ ನಡೀತಾ ಇದೆ ಅಂತೆ. ಆ ರಿಲೇಷನ್ ಮದುವೆ ಅವ್ನು ಹೋಗ್ತಾ ಇದ್ದಾನೆ, ಅವನಿಗೆ ಸಂಬಂಧ, ಅವ್ರಿಗೆ ರಿಲೇಷನ್ಸ್, ಅವ್ರಿಗೆ ವೆಡ್ಡಿಂಗ್ ಕಾರ್ಡ್ ಕೊಟ್ಟಿದ್ದಾರೆ, ಅವ್ರು ಹೋಗ್ಲಿ. ಅವನು ಹೋಗ್ಬೇಕಾದ್ರೆ ಅವನು ಹೇಳ್ತಾನಂತೆ, ನಮ್ದು ರಿಲೇಷನ್ಸ್ ಮದುವೆ ಇದೆ, ಹೋಗ್ತಾ ಇದ್ದೀನಿ, ಈಗ ನಾನು ಒಬ್ಬನೇ ಇದ್ದೀನಿ, ನೀನು ನನ್ನ ಜೊತೆಗೆ ಬರ್ತೀಯ? ಸುಮ್ಮನೆ ಅದು ಯಾವತ್ತು ಕರಿತಾ ಇದ್ದಾನಂತೆ? ಭಾನುವಾರ ಕರಿತಾ ಇದ್ದಾನಂತೆ. ಇವನು ಹೌದಾ, ನೀನು ಒಬ್ಬನೇ ಹೊಂಟಿದ್ಯಾ? ಇಲ್ಲ, ನಿನ್ನ ಜೊತೆಗೆ ಸುಮ್ಮನೆ ಬಂದರೆ ಚೆನ್ನಾಗಿರುತ್ತಂದ್ರೆ ಭಾನುವಾರ ಅಂದರು, ಆಲಯ ಅಂದರು, ಇವತ್ತು ವಾಕ್ಯ ಏನಾಯ್ತೋ ಏನೋ ಅಂತ ಅದೇನು ಯೋಚನೆ ಮಾಡಿದೆ. ಆಯ್ತು ತಡಿ, ನಾನು ಕೂಡ ಬರ್ತೀನಿ ಅಂತ ಭಾನುವಾರ ಹೋಗ್ಯಾನಂತೆ. ಗಮನಿಸ್ರಿ, ಆ ಮದುವೆಗೂ ಇವನಿಗೇನು ಸಂಬಂಧ? ಆ ಮದುವೆಯವರು ಇವನಿಗೆ ರಿಲೇಷನ್ಸು, ವೆಡ್ಡಿಂಗ್ ಕಾರ್ಡ್ ಕೂಡ ಕೊಟ್ಟಿಲ್ಲ. ಎಂಥ ಕಾರ್ಯದಲ್ಲಿ ಮುಳುಗಿದ್ದಾರೆ? ಕರೆಕ್ಟ್, ಬೇಡವಾದ ಕಾರ್ಯಗಳಲ್ಲಿ. ಯೋಚನೆ ಮಾಡ್ರಿ. ಇವತ್ತು ನನ್ನ ದೇವರು ಹೇಳ್ತಾನೆ, ಹಲ್ಲೆಲೂಯಾ, ನಿಮಗೆ ಜ್ಞಾನ ಇರಬೇಕು. ಯಾವುದು ಇಂಪಾರ್ಟೆನ್ಸ್ ಅದು ಇಂಪಾರ್ಟೆನ್ಸ್ ಕೊಡ್ರಿ. ಆಮೇಲೆ ಬರಲಿಲ್ಲ. ಆಲಯಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ, ದೇವರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ, ಪ್ರಾರ್ಥನೆಗೆ ಇಂಪಾರ್ಟೆನ್ಸ್ ಕೊಡ್ರಿ, ದೇವರ ಸನ್ನಿಧಿಗೆ ಇಂಪಾರ್ಟೆನ್ಸ್ ಕೊಡ್ರಿ, ದೇವರ ಜೊತೆ ಜೀವಿಸ್ರಿ, ದೇವರ ಜೊತೆ ಬಾಳ್ರಿ, ದೇವರಿಗೆ ಇಷ್ಟವಾಗಿರೋದನ್ನ ಮಾಡ್ರಿ. ದೇವರು ಖಚಿತವಾಗಿ ನಿಮ್ಮನ್ನ ಮೇಲೆ ತರ್ತಾನೆ. ಯಾವ ವ್ಯಕ್ತಿನ ದೇವರು ಉಪಯೋಗಿಸ್ತಾನೆ, ಯಾವ ವ್ಯಕ್ತಿನ ದೇವರು ಆಶೀರ್ವಾದ ಮಾಡ್ತಾನೆ? ಬೇಡವಾದ ಕಾರ್ಯಗಳಲ್ಲಿ ಮುಳುಗಿರುವಂಥ ವ್ಯಕ್ತಿನ, ಯಾವ ವ್ಯಕ್ತಿ ಪೂರ್ಣ ಮನಸ್ಸಿಂದ ದೇವರನ್ನೇ ಹಿಂಬಾಲಿಸುವಂಥ ವ್ಯಕ್ತಿನ ದೇವರು. ಮಗನ ಮಗಳೇ, ಸೋದರ ಸೋದರಿ, ಒಂದು ಮಾತು ಹೇಳ್ತೀನಿ, ಈ ಮಾತು ಇಷ್ಟ ಆದ್ರೆ ಆಮೇಲೆ ಹೇಳ್ರಿ. ಈ ಲೋಕದಲ್ಲಿ ಎಲ್ಲರಿಗಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸುವನ್ನ ಪ್ರೀತಿಸಿರಿ. ಕರ್ತನು ಖಚಿತವಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮಗನ ಮಗಳೇ, ಸೋದರ ಸೋದರಿ, ಪೇತ್ರ ನಿಮ್ಮೆಲ್ಲರಿಗೂ ಗೊತ್ತಿದೆ. ಪೇತ್ರ, ಆಮೇನ್, ಓಕೆ, ಪೇತ್ರನ ಬಗ್ಗೆ ನಾವು ನೋಡುವಾಗ ಯೇಸುವನ್ನು ನಂಬಿದ್ದಾನೆ, ದೇವ್ರ ಜೊತೆ ನಡೀತಾ ಇದ್ದಾನೆ, ದೇವ್ರ ಜೊತೆ ತಿರುಗ್ತಾ ಇದ್ದಾನೆ, ದೇವ್ರ ಜೊತೆ ಸೇವ್ ಮಾಡಿದ್ದಾನೆ, ದೇವ್ರ ಜೊತೆ ಕಳೆದಿದ್ದಾನೆ. ಒಂದು ಸಂದರ್ಭ ಬಂತು. ಏನ್ ಸಂದರ್ಭ ಗೊತ್ತಾ? ಯೇಸುವನ್ನು ಹಿಡಿದುಕೊಂಡು ಹೋಗುವಂತ ಸಂದರ್ಭ ಬಂತು. ಯೇಸುವನ್ನು ಹಿಡಿದುಕೊಂಡು ಹೋಗುವ ಸಂದರ್ಭ ಬಂತು. ಯೇಸುವನ್ನು ಹಿಡ್ಕೊಂಡು ಹೋದ್ರು. ಯೇಸುವನ್ನು ಮಾತ್ರ ಹಿಡ್ಕೊಂಡು ಹೋಗೋದಲ್ಲ, ಆತನ ಶಿಷ್ಯರನ್ನು ಕೂಡ ಹಿಡ್ಕೊಂಡು ಹೋಗ್ಬೇಕಂತ ಹೇಳಿ
ಪೇತ್ರ ಸಿಕ್ಬಿಡ್ತಾನೆ. ಪೇತ್ರ ಸಿಕ್ಕಾಗ ರೋಮ ಸೈನಿಕರು ಕೇಳ್ತಾರೆ, ನೀನು ಕೂಡ ಯೇಸುವಿನ ಜೊತೆ ಇದ್ದೆ ಅಲ್ವಾ? ನೀನು ಕೂಡ ಯೇಸುವಿನ ಶಿಷ್ಯರಲ್ಲಿ ಒಬ್ಬನ ಅಲ್ವಾ? ನೀನು ಕೂಡ ಯೇಸು ಸ್ವಾಮಿ ಜೊತೆ ತಿರುಗಾಡಿ ಅಲ್ವಾ? ಅಂದ್ರೆ ಅವನೇನ್ ಹೇಳ್ತಾನೆ ಗೊತ್ತಾ? ಯೇಸು ಸ್ವಾಮಿನ ಆತ ಯಾರು? ಆತ ಯಾರು ನನಗೆ ಗೊತ್ತೇ ಇಲ್ಲ. ಆತ ಯಾರು ನಾನು ನೋಡೇ ಇಲ್ಲ. ಆತನ ಹೆಸರು ನಾನು ಇವತ್ತೇ ಫಸ್ಟ್ ಕೇಳ್ತಾ ಇರೋದು. 3.5 ವರ್ಷ ತಿರುಗಾಡಿ 3.5 ವರ್ಷ ಯೇಸು ಸ್ವಾಮಿ ಜೊತೆ ಸೇವ್ ಮಾಡಿ ಹೇಳ್ತಾನೆ. ಏನಂತ ಹೇಳ್ತಾ ಇದ್ದಾನೆ? ಯೇಸು ಯಾರು ನನಗೆ? ಎಂತ ಜೀವಿತ ಇದು? ಅರ್ಧಂಬರ್ಧ ಜೀವಿತ. ಎಂತ ಜೀವಿತ ಇದು? ಎಷ್ಟು ವರ್ಷ ತಿರುಗಾಡಿ ಮಾತು ಹೇಳ್ತಾ ಇದ್ದಾನೆ? 3.5 ವರ್ಷ ತಿರುಗಾಡಿ ಮಾತು ಹೇಳ್ತಾ ಇದ್ದಾನೆ. ಆತ ಯಾರು ನನಗೆ? ಬಹಳ ಜನ ದೇವರ ಆಲಯಕ್ಕೆ ಬರ್ತಾ ಇದ್ದಾರೆ. ದೇವ್ರ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀರಿ, ದೇವ್ರ ಮಾತು ಕೇಳಿಸ್ಕೊಳ್ತಾ ಇದ್ದೀರಿ, ದೇವ್ರನ್ನ ಸ್ತುತಿ ಮಾಡ್ತಾ ಇದ್ದೀರಿ, ಪ್ರಾರ್ಥನೆ ಸಹ ಮಾಡ್ತಾ ಇದ್ದೀರಿ. ಮನೆಗೆ ಹೋದ್ಕೊಳ್ಳೆ ಮೊಬೈಲಲ್ಲಿ ಸಿನಿಮಾ ಹಾಡಾಕ್ತೀರಿ, ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಸಿನಿಮಾ ಹಾಡಾಕ್ತಾ ಇದ್ದೀರಿ. ಎಂತ ಜೀವಿತ ಇದು? ಅರ್ಧಂಬರ್ಧ ಜೀವಿತ. ಎಷ್ಟೋ ಜನ ದೇವ್ರ ವಾಕ್ಯ ಕೇಳಿಸ್ಕೊಂಡು, ದೇವರ ಮಾತುಗಳನ್ನ ಕೇಳಿಸ್ಕೊಂಡು, ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡಿ ಹೊರಗಡೆ ಹೋಗಿ ಭಯಂಕರ ಕೆಟ್ಟ ಕೆಟ್ಟ ಮಾತುಗಳಿಂದ ಮಾತಾಡ್ತಾ ಇದ್ದೀರಿ. ಎಂತ ಜೀವಿತ ಇದು? ಅರ್ಧಂಬರ್ಧ ಜೀವಿತ. ಎಷ್ಟೋ ಜನ ಇಷ್ಟೆಲ್ಲ ದೇವ್ರ ಮಾತು ಕೇಳಿಸ್ಕೊಂಡು ಹೊರಗೆ ಹೋದ್ಕೊಳ್ಳೆ ಆಲ್ರೆಡಿ ವಾಟ್ಸಾಪ್ ಅಲ್ಲಿ ಪರ ಸ್ತ್ರೀಗೋ ಪರ ಪುರುಷನಿಗೋ ಮೆಸೇಜ್ ಚಾಟಿಂಗ್ ಮಾಡ್ತಾ ಇದ್ದೀರಿ. ಎಂತ ಜೀವಿತ ಇದು? ಅರ್ಧಂಬರ್ಧ ಜೀವಿತ. ಒಂದಿನ ಏನಾಯ್ತು ಗೊತ್ತಾ? ಹೇಳ್ರಿ ಕೇಳಿ. ಪೇತ್ರನು ಒಂದು ಕಡೆ ಯೇಸುವನ್ನ ಫಾಲೋ ಮಾಡ್ತಾ, ಯೇಸುನ ಹಿಂಬಾಲಿಸ್ತಾ, ಯೇಸುನ ಪ್ರೀತಿ ಮಾಡ್ತಾ, ಇನ್ನೊಂದು ಕಡೆ ಸುಳ್ಳು ಹೇಳ್ತಾ ಇದ್ದಾನೆ. ಅರ್ಧಂಬರ್ಧ ಜೀವಿತ. ಇನ್ನೊಂದು ಸಾರಿ ಏನ್ ಮಾಡಿದನು ಗೊತ್ತಾ? ಈ ಕಡೆ ದೇವ್ರ ಸೇವೆ ಮಾಡ್ತೀನಿ ಅಂತ ಹೇಳಿ ದೇವ್ರ ಸೇವೆ ಮಾಡ್ತಾ ಮತ್ತೆ ವಾಪಸ್ ಮೀನಿಡಿಯಕ್ಕೆ ಹೋಗಿದ್ದಾನೆ. ನನಗೆ ಅದೇ ಬೇಕಪ್ಪ ಹಳೆ ಜೀವನ ಅಂತ ಮತ್ತೆ ಹೋಗಿ ದೇವ್ರು ಹೇಳ್ಕೊಂಡ್ ಬಂದಿದ್ದಾನೆ. ಒಂದಿನ ಪಂಚಶತಮದಿಂದಲ್ಲಿ 12 ಮಂದಿ ಶಿಷ್ಯರು ಮತ್ತೆ ಇತರ ಬೇರೆ ಶಿಷ್ಯರು ಮೇಲಂತಸ್ತಿನ ಕೋಣೆಯಲ್ಲಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮೊಣಕಾಲಾಕಿ ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮ ದೇವರು 120 ಮಂದಿ ಶಿಷ್ಯರ ಮೇಲೆ ಇಳಿದು ಬಂದಿದ್ದಾನೆ. ಪೇತ್ರ ಅರ್ಧಂಬರ್ಧ ಜೀವಿತ ಇರುವಾಗ, ಅರ್ಧಂಬರ್ಧ ಭಕ್ತಿ ಇರುವಾಗ ಒಂದು ಅದ್ಭುತ ಮಾಡಿಲ್ಲ. ಅಷ್ಟು ದೇವರಿಂದ ಬಲವಾಗಿ ಉಪಯೋಗಿಸಲ್ಪಟ್ಟಿಲ್ಲ. ಯಾವಾಗ? ಕರೆಕ್ಟಾ? ಈಗ ಕೇಳಿ. ಯಾವಾಗ ಪಂಚಾಶತ್ತಮ ದಿನದಲ್ಲಿ ಎಲ್ಲರೂ ಸೇರಿ ಒಂದು ಸ್ಥಳದಲ್ಲಿ ಬಲವಾಗಿ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನ ಅವ್ರ ಮೇಲೆ ಇಳಿದು ಬಂದನು. ಕೇಳ್ರಿ, ಪವಿತ್ರಾತ್ಮ ಶಕ್ತಿ ಅವ್ರ ಮೇಲೆ ಇಳಿದು ಬರುವಾಗ ಅವನ ಒಳಗಡೆ ಇದ್ದಂತ ಅರ್ಧಂಬರ್ಧ ಜೀವಿತ ಕೆಳಗೆ ಬಿತ್ತು. ಅಂದ್ರೆ ಕಳಚಿ ಬಿತ್ತು. ಗಮನಿಸ್ರಿ, ಆ ಅರ್ಧಂಬರ್ಧ ಜೀವಿತ ಕಳಚಿ ಬಿದ್ದು ನೆಕ್ಸ್ಟ್ ಒಂದು ಸ್ಥಳದಲ್ಲಿ ಬಂದು ಅವನು ವಾಕ್ಯ ಸಾರ್ತಾನೆ, ಒಂದು ಸ್ಥಳದಲ್ಲಿ ಬಂದು ಅವನು ಪ್ರಸಂಗ ಮಾಡ್ತಾನೆ. ಒಂದೇ ಪ್ರಸಂಗಕ್ಕೆ 3,000 ಜನ ರಕ್ಷಣೆ ಮಾರ್ಗಕ್ಕೆ ಬಂದಿದ್ದಾರೆ. ಹಲ್ಲೆಲೂಯಾ! ಎಷ್ಟು 1,000 ಜನ? ಎಷ್ಟು ಮೆಸೇಜ್ಗೆ? ಯಾಕೆ? ಅರ್ಧಂಬರ್ಧ ಜೀವಿತ ಹೋಗಿದೆ, ಕಂಪ್ಲೀಟ್ ಜೀವಿತ ಬಂದಿದೆ. ಪೂರ್ಣ ಮನಸ್ಸಿನಿಂದ ದೇವರ ಕಡೆ ತಿರುಗಿದಾನೆ. ಒಂದೇ ಪ್ರಸಂಗಕ್ಕೆ 3,000 ಜನ ರಕ್ಷಣೆ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಒಂದು ದೇವಾಲಯಕ್ಕೂ 3 ಗಂಟೆಗೆ ಪ್ರಾರ್ಥನೆಗೆ ಹೋಗುವಾಗ ಅಲ್ಲಿ ಒಬ್ಬ ಹುಟ್ಟುಕುಂಟ ಕೂತ್ಕೊಂಡಿದ್ದಾನೆ. ಆ ದೇವಾಲಯದ ಒಳಕ್ಕೆ ಹೋಗುವಾಗ ಹುಟ್ಟುಕುಂಟ ನೋಡಿ, ನಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆ ಅಂತ ಹೇಳುವಾಗ, ಒಂದು ಮಾತು ಹೇಳುವಾಗ, ಅಧಿಕಾರದಿಂದ ಹೇಳುವಾಗ ಹುಟ್ಟುಕುಂಟನ ಎದ್ದು ನಡೆದಿದ್ದಾನೆ. ಅಷ್ಟೇ ಅಲ್ಲ,
ಇನ್ನೊಂದು ಹುಡುಗಿ ಸತ್ತೋಗಿದ್ದಾಳೆ. ಆ ಮಗು ಆ ಸತ್ತೋಗಿರುವಂತ ಆ ಒಂದು ಮಗಳ ಹತ್ರ ಹೋಗಿ ಯೇಸು ನಾಮದಲ್ಲಿ ಮಗಳೇ ಎದ್ದೇಳು ಅಂತ ಹೇಳುವಾಗ ಸತ್ತು ಹೋಗಿರುವಂತ ಆ ಒಂದು ಮಗಳು ಎದ್ದು ಕೂತಿದ್ದಾಳೆ. ಇದೆಲ್ಲ ಯಾವಾಗ ನಡೀತು? ಅರ್ಧಂಬರ್ಧ ಇರುವಾಗ ಅಲ್ಲ, ಅವನು ಕಂಪ್ಲೀಟ್ ಆಗಿ ಯೇಸುವನ್ನೇ ಫೋಕಸ್ ಮಾಡುವಾಗ, ಯೇಸುವನ್ನೇ ದೃಷ್ಟಿಸುವಾಗ, ಯೇಸುವನ್ನೇ ಹಿಂಬಾಲಿಸುವಾಗ ದೇವರವನನ್ನ ಬಲವಾಗಿ ಉಪಯೋಗ ಮಾಡಿದ್ದಾರೆ. ಪೇತ್ರನ ಒಳಗಿರುವಂತ ಅರ್ಧಂಬರ್ಧ ಜೀವಿತ ಕಳಿಸಿ ಬಿದ್ದ ಪ್ರಕಾರ ನಿನ್ನ ಒಳಗಿರುವಂತ ಅರ್ಧಂಬರ್ಧ ಜೀವಿತ ಇವತ್ತು ಕಳಿಸಿ ಬೀಳಬೇಕು. ದೇವರಿಗೆ ಇಷ್ಟ ಇಲ್ಲದಂಥ ಕಾರ್ಯ ಇವತ್ತು ಕಳಿಸಿ ಬಿಡಬೇಕು. ದೇವರಿಗೆ ವಿರೋಧವಾಗಿರುವಂಥ ಕಾರ್ಯ ಇವತ್ತು ಕಳಿಸಿ ಬಿಡಬೇಕು. ತೆಗೆದಾಕ್ಬೇಕು ಇವತ್ತು. ನೀನು ತೆಗೆದಾಕಕ್ಕೆ ರೆಡಿ ಆದರೆ, ನೀನು ಬದಲಾಗಲಿಕ್ಕೆ ರೆಡಿ ಆದರೆ ದೇವ್ರ ಹೇಳ್ತಾನೆ ನಾನು ಬದಲಾಗ್ತೀನಿ. ನೀನು ಬದಲಾದ್ರೆ ನಾನು ಬದಲಾಗ್ತೀನಿ. ನೀನು ಚೇಂಜ್ ಆದ್ರೆ ನಾನು ಚೇಂಜ್ ಆಗ್ತೀನಿ. ನೀನು ತೆಗೆದಾಕ್ಲಿಕ್ಕೆ ರೆಡಿ ಆದರೆ ನಾನು ನಿನ್ನ ಮುಟ್ಲಿಕ್ಕೆ ರೆಡಿ ಇದ್ದೇನೆ. ಎಷ್ಟು ಜನ ಹೇಳ್ತಾ ಇದ್ದೀನಿ, ದೇವರಿಗೆ ಇಷ್ಟ ಇಲ್ಲದಿರುವಂತ ಪ್ರತಿ ಕಾರ್ಯಗಳು ನನ್ನಿಂದ ಹೊರಗೋಗಬೇಕು. ಇವತ್ತೇ ಹೊರಗೋಗ್ಬೇಕು. ಈ ಕ್ಷಣ ಹೊರಗೋಗ್ಬೇಕು. ನನ್ನ ಕುಟುಂಬನ ಮುಟ್ಟಬೇಕು, ನನ್ನ ಮಕ್ಕಳನ್ನ ಮುಟ್ಟಬೇಕು, ನನ್ನ ಗಂಡನನ್ನು ಮುಟ್ಟಬೇಕು, ನನ್ನ ದುಡಿಮೆನ ಮುಟ್ಟಬೇಕು, ನನ್ನ ವ್ಯಾಪಾರನ ಮುಟ್ಟಬೇಕು. ಈ ಸೇವೆನ ದೇವರು ಮುಟ್ಟಬೇಕು. ಆಮೆನ್. ದೇವರಿಗಿಂತ ದೊಡ್ಡದು ಯಾವುದನ್ನು ಕಂಡ್ಯ ಅದು ಕೆಳಗೆ ಬೀಳ್ಬೇಕು. ಇವತ್ತು ದೇವರಿಗಿಂತ ದೊಡ್ಡದು ಯಾವುದೂ ಇಲ್ಲ. ದೇವರಿಗಿಂತ ಇಂಪಾರ್ಟೆಂಟ್ ಒಂದು ಸಾರಿ ಒಬ್ಬ ಯವನಸ್ತಾನೆ ದೇವರಂತಾನೆ ನನ್ನ ಹಿಂಬಾಲಿಸು ಅಂತ. ಏನಂತಾನೆ? ಎಸಯ್ಯ ಹಿಂಬಾಲಿಸ್ತೀನಿ ಇಲ್ಲ ಅಂತಲ್ಲ. ಫಸ್ಟ್ ಇವಾಗ ಹೋಗಿ ನಮ್ಮ ಮಮ್ಮಿಗೆ ಹೇಳಿ, ನಮ್ಮ ಡ್ಯಾಡಿಗೆ ಹೇಳಿ, ಆಮೇಲೆ ನಾನು ನಿನ್ನನ್ನು ದೇವರಂದ ನೀನು ನಾನು ಹಿಂಬಾಲಿಸ್ಲೇಬೇಡ, ಹೋಗ ಯಾ ಕಡೆ. ಮಮ್ಮಿಗಿಂತ ಯಾರು ಇಂಪಾರ್ಟೆಂಟ್? ಡ್ಯಾಡಿಗಿಂತ ಯಾರು ಇಂಪಾರ್ಟೆಂಟ್? ಎಸಯ್ಯಂದ ನನಗಿಂತ ಹೆಚ್ಚಾಗಿ ತಾಯಿನಾಗಲಿ ತಂದೆನಾಗಲಿ ಸಂಬಂಧಿಕರನಾಗಲಿ ಪ್ರೀತಿ ಮಾಡೋನು ನನಗೆ ಬೇಕಾಗಿಲ್ಲ. ಅವನು ಕೂಡ ಯೇಸು ಸ್ವಾಮಿಗಿಂತ ಹೆಚ್ಚಾಗಿ ನಮ್ಮ ತಾಯಿಗೆ ಹೇಳಿ ಬರ್ತೀನಿ, ನಮ್ಮ ತಂದೆಗೆ ಹೇಳಿ ಬರ್ತೀನಿ, ನಮ್ಮ ಚಿಕ್ಕಪ್ಪಗೆ ಹೇಳಿ ಬರ್ತೀನಿ, ನಮ್ಮ ದೊಡ್ಡಪ್ಪಗೆ ಹೇಳಿ ನೋಡ್ತೀನಿ. ಇವರು ಕೂಡ ಪೂರ್ತಿ ವಿಶ್ವಾಸಿಗಳ ಅರ್ಧಂಬರ್ಧನ. ನನಗಿಂತ ಹೆಚ್ಚಾಗಿ ತಾಯಿ ಮೇಲೆ, ತಂದೆ ಮೇಲೆ, ಬಂಧು ಮೇಲೆ ಮಮತೆ ಇಡುವವನು ಅವನು ಅರ್ಧಂಬರ್ಧನೆ. ಅವನು ನನ್ನ ಶಿಷ್ಯನಾಗಲಿಕ್ಕೆ ಎಲ್ಲರಿಗೆ ಕೊಟ್ರೆಸ್ ಪಾಸ್ಟರ್ ಆಗ್ಬೇಕಂತ ಆಸೆ, ಆದರೆ ಎಲ್ಲರೂ ಕೊಟ್ರೆಸ್ ಪಾಸ್ಟರ್ ಥರ ಕಷ್ಟಪಡ್ಬೇಕಂತ ಆಸೆ. ಹಂಗೆ ಆಗ್ಬೇಕಂತ ಹಂಗೆ ಆಗಲ್ಲಮ್ಮ. ಈ ಕೊಟ್ರೆಸ್ ಪಾಸ್ಟರ್ ಇವಾಗ ಇಲ್ಲಿರೋದು, ಕೊಟ್ರೆಸ್ ಪಾಸ್ಟರ್ ಏನು ಡ್ರೆಸ್ಸಪ್ಪ ಆಗ್ತಾರಪ್ಪ. ಅಮ್ಮ ಮುಳ್ಳಿನ ಹಾಸಿಗೆ ಮೇಲೆ ಮಕ್ಕಂಬಂದಿನಿ, ಅದು ಯಾರಿಗೂ ಗೊತ್ತಿಲ್ಲ. ಅದು ಮುಳ್ಳಿನ ಹಾಸಿಗೆಯಲ್ಲಿ ಮಲ್ಕೊಂಡಿದ್ದೀನಿ, ಉಪವಾಸವಾಗಿ ಕಳೆದಿದ್ದೀನಿ, ನಿದ್ರೆ ಇಲ್ದಂಗೆ ಕಳೆದಿದ್ದೀನಿ, 20 ಕಿಲೋಮೀಟರ್ 30 ಕಿಲೋಮೀಟರ್ ನಡ್ಕೊಂಡೋಗಿ ಸೇವ್ ಮಾಡಿದ್ದೀನಿ. ಇವತ್ತು ಭಾಳ ಜನ ವಿಶ್ವಾಸ ಇದ್ರಿ, ಅವತ್ತು ಯಾರು ವಿಶ್ವಾಸ ಇಲ್ಲ. ಎಷ್ಟೋ ಸಾರಿ ಊಟ ಇಲ್ಲ ನನಗೆ, ಎಷ್ಟೋ ಸಾರಿ 8 ದಿನಗಳು ಊಟ ಇಲ್ಲ. ಒಂದು ಸಾರಿ ನನಗೆ ಸತ್ಯ ಹೇಳ್ತೀನಿ, ದೇವ್ರ ಸನ್ನಿಧಾನದ ಮೇಲೆ ನಿಂತ್ಕೊಂಡ್ಮೇಲೆ ಸತ್ಯ ಹೇಳ್ಬೇಕು, ಇಲ್ಲಾಂದ್ರೆ ದೇವ್ರು ಶಿಕ್ಷೆ ಕೊಡ್ತಾನೆ. ಭಾಳ ಕಷ್ಟಪಟ್ಟಿನಿ. ಒಂದು ಸಂಘಟನೆ ಹೇಳ್ತೀನಿ, ಇಲ್ಲಿ ಬಂದು ನಾನು ಈ ಊರಿಗೆ ಬಂದ ನಂತರ ಫಸ್ಟ್ 33 ಜನಕ್ಕೆ ದೀಕ್ಷಾ ಸ್ನಾನ ಕೊಟ್ಟೆ. ನಾನು ಫಸ್ಟ್ ಬ್ಯಾಚ್ ಅದು 33 ಜನ, ಫಸ್ಟ್ ಬ್ಯಾಚ್ ಅವ್ರದ್ದು. ಅವರಿಗೆ ದೀಕ್ಷಾ ಸ್ನಾನ ಕೊಟ್ಟು ನಾನು ಬೈಬಲ್ ಕಾಲೇಜ್ಗೆ ಹೋದೆ. ಬೈಬಲ್ ಕಾಲೇಜ್ ಅಂದರೆ ವರ್ಷಗಟ್ಟಲಿರೋ ಬೈಬಲ್ ಕಾಲೇಜ್ ಅಲ್ಲ, 15 ದಿನ ಇರುವಂಥ ಒಂದು ಬೈಬಲ್ ಕಾಲೇಜಿಗೆ ಹೋಗ್ಬಿಟ್ಟೆ. ಗದಗಿಗೆ ಹೋದೆ. ಅಲ್ಲಿ ಹೋದ ನಂತರ ಹೋದ ಮೇಲೆ ನನಗೆ ಆ ಟ್ರೈನಿಂಗ್ ಭಾಳ ಇಷ್ಟ ಅಂದರೆ ಭಾಳ ಇಷ್ಟ. ಎಷ್ಟು ಇಷ್ಟ ಅಂದರೆ ಅಲ್ಲಿರುವಂಥ ಟೀಚಿಂಗ್ಸ್ ಕೇಳಿ, ಮೆಸೇಜ್ಗಳು ಕೇಳಿ ಸಖತ್ ಹುಚ್ಚಿಡ್ದಿದೆ. ಎಷ್ಟು ಹುಚ್ಚಿಡಿದೆ ಅಂದರೆ ಅಷ್ಟು ಹುಚ್ಚಿಡ್ದಿದೆ. ಮನೆಯಿಂದ ಅವಾಗ ಮೊಬೈಲ್ ಫೋನ್ಗಳು ಇರಲಿಲ್ಲ, ಲ್ಯಾಂಡ್ ಫೋನ್ ಇತ್ತು. ಮನೆಯಿಂದ ಫೋನ್ ಬಂತು. ಏನು ಗೊತ್ತಾ, ನಮ್ಮ ತಾಯಿಗೆ ಭಾಳ ಆರಾಮಿಲ್ಲ, ಭಾಳ ಸೀರಿಯಸ್, ಹೊಸಪೇಟೆಗೆ ಹಾಕ್ಕೊಂಡೋಗಿದ್ದಾರೆ, ಡಾಕ್ಟ್ರು ಉಳಿಯಲ್ಲ ಅಂತ ಹೇಳ್ತಿದ್ರಂತೆ. ಮನೆಗೆ ಬಂದ್ಬಿಡು, ನಿಮ್ಮ ತಾಯಿಗೆ ಆರಾಮಿಲ್ಲ, ಭಾಳ ಸೀರಿಯಸ್ ಆಗಿದ್ದಾರೆ, ಹೊಸಪೇಟೆಗೆ ಹಾಕಿದ್ವು ಅಂತ ಮನೆಯಿಂದ ಫೋನ್ ಮಾಡ್ತಾರೆ. ನಾನು ಮಾತ್ರ ಬರ್ತಾ ಇಲ್ಲ. ನಿನಗೇನು ಮನುಷ್ಯತ್ವ ಐತಾ?
ನಿನಗೇನನ್ನು ಸ್ವಲ್ಪ ಜ್ಞಾನ ಐತ, ಭಾಳ ಸೀರಿಯಸ್ ಕೋಮ ಸ್ಟೇಜಲ್ಲಿ ಹೋಗ್ಯಾಳಂದ್ರೆ ನೀನು ಬರ್ತಾನೆ ಇಲ್ಲ ಅಂತ ಮನೆಯಿಂದ ಎಲ್ಲರೂ ಸೇರಿ ಸಖತ್ ಬೈತಾ ಇದ್ದಾರೆ. ನಾನು ಎಸ್ಐ ಪಾದ ಹತ್ರ ಕೂತ್ಕೊಂಡು ಸತ್ಯ ಹೇಳ್ತೀನಿ, ಎಸ್ಐ 15 ದಿನ ಟ್ರೈನಿಂಗ್ ಬಂದಿದ್ದೀನಿ, ನಾನು ನಿನ್ನ ಸನ್ನಿಧಾನದಲ್ಲಿದ್ದೀನಿ, ನಾನು ನಿನ್ನ ಮುಂದೆ ಇದ್ದೀನಿ. ಮನೆಯಿಂದ ಫೋನ್ ಬರ್ತಾ ಇದೆ, ನಿಮ್ಮ ತಾಯಿ ಉಳಿಯಲ್ಲ ಅಂತ. ಎಸ್ಐ ನೀನೇ, ನಾನು ನಿನ್ನ ಮುಂದಿರುವಾಗ ನನ್ನ ತಾಯಿನೇ ನಿನ್ನ ಕಾಪಾಡಿ ಎಸ್ಐ. ಎಷ್ಟು ಫೋನ್ ಮಾಡಿದ್ರು ಹೋಗಿಲ್ಲ. ನಿಜ ಹೇಳ್ತೀನಿ, ಸತ್ತೋಗಿದ್ರು ಕೂಡ ನಾನು ಹೋಗ್ತಿದ್ದಿಲ್ಲ, ಅಷ್ಟು ತೀರ್ಮಾನ ನಂದು. ಹೋಗಲಿಲ್ಲ. ನೀವು ನಂಬ್ತೀರಾ? ನನ್ನ ನಂಬಿಕೆ ನೋಡಿ ನಮ್ಮ ತಾಯಿನ ದೇವ್ರು ಕಾಪಾಡ್ದಲ್ಲಿ. ನಾನು ಮುಂಚೆ ಹೇಳಿದ್ದೀನಿ, ನಾನು ಮಾಡ್ದಂಗೆ ನೀವು ಮಾಡ್ರಿ ಅಂತ ನಾನು ಹೇಳಲ್ಲ ಅಂತ ಹೇಳಿದ್ದೇನೆ. ನಾನು ದೇವರಿಗೆ ಫಸ್ಟ್ನೇ ಸ್ಥಾನ ಕೊಟ್ಟಿದ್ದೀನಿ, ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟಿದ್ದೀನಿ, ಆಮೇಲೆ ತಾಯಿಗೆ, ಆಮೇಲೆ ತಂದೆಗೆ, ಆಮೇಲೆ ಸಂಬಂಧಿಕರಿಗೆ, ಆಮೇಲೆ ಫ್ರೆಂಡ್ಸ್ಗೆ. ಇವತ್ತು ನಾನು ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಕ್ಕೆ ದೇವರು ನನಗೆ ಪ್ರಥಮ ಸ್ಥಾನ. ಇವತ್ತು ನನಗೆ ಇಷ್ಟು ಒಳ್ಳೆ ಸೇವೆ ದೇವರು ಕೊಟ್ಟಿದ್ದಾನೆ, ಇಷ್ಟು ಒಳ್ಳೆ ಜನರನ್ನು ದೇವರು ಕೊಟ್ಟಿದ್ದಾನೆ, ನನ್ನ ಜೀವಿತನ ದೇವರು ಆಶೀರ್ವಾದಕರವಾಗಿಟ್ಟಿದ್ದಾನೆ. ಎಲ್ಲರಿಗಿಂತ ಫಸ್ಟ್ ದೇವರೇ, ಎಲ್ಲರಿಗಿಂತ ಮುಖ್ಯ ದೇವರೇ, ಎಲ್ಲರಿಗಿಂತ ಇಂಪಾರ್ಟೆಂಟ್ ದೇವರೇ ಅಂತ ಯಾರು ಹಿಂಬಾಲಿಸ್ತಾರ ಆ ವ್ಯಕ್ತಿನ ದೇವರು ಆಶೀರ್ವದಿಸ್ತಾನೆ. ಹಂಗಂತ ನಿಮ್ಮ ತಾಯಿನ ಅಲಕ್ಷ್ಯ ಮಾಡ್ರಂತ ಹೇಳಲ್ಲ, ನಿಮ್ಮ ತಂದೆನ ಅಲಕ್ಷ್ಯ ಮಾಡ್ರಂತ ಹೇಳಲ್ಲ. ಫಸ್ಟ್ನೇ ಸ್ಥಾನ ದೇವ್ರಿಗೆ ಕೊಡ್ರಿ, ಮೊದಲನೇ ಸ್ಥಾನ ದೇವ್ರಿಗೆ ಕೊಡ್ರಿ, ದೇವ್ರ ಮೇಲೆ ಎತ್ತಾನೆ.